ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅವರ್ ನ್ಯೂ ವ್ಲಾಗ್. ಸೊ ನೀವೆಲ್ಲ ಹೆಂಗಿದ್ದೀರಾ ಅಂದ್ಕೊಳ್ತೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನೋಡಿ, ನಿನ್ನೆ ಒಂದು ವಿಂಡ್ಶೀಲ್ಡ್ ಹಾಕಿದ್ದೀನಿ ಈ ರೀತಿ. ನಂತರ ಏನಿಲ್ಲ, ಸ್ವಲ್ಪ ಲಗೇಜ್ ತೊಗೊಂಡು ಈಗ ನನ್ನ ಪ್ರಯಾಣ. ನಾನು ಈಗ ಆಲ್ರೆಡಿ ಯಾವ ಊರಪ್ಪ ಇದು ತಟ್ಟೆಕೆರೆ ಕನಕಪುರ ಹೋಗೋ ರಸ್ತೆ ಇದು. ನೋಡಿ, ಬನ್ನೇರುಘಟ್ಟ ಪಕ್ಕದಲ್ಲಿರೋ ರಸ್ತೆ ಇದು. ಈ ಥರ ಇದೆ. ಬೆಂಗಳೂರಿಂದ ನಾನು ಕೊಟ್ಟಿಯೂರು ಟೆಂಪಲಿಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಅದು ಕರ್ನಾಟಕದಲ್ಲಿ ಇಲ್ಲ, ಕೇರಳ ಬಾರ್ಡ್ರ್ ಹತ್ರ ಇದೆ. ಅದು ಅರೌಂಡ್ ಒಂದು 300 ಕಿಲೋಮೀಟ್ರ್ ಏನೋ ಆಗುತ್ತೆ ನನಗೆ. ನೋಡಿ, ಗಾಡಿ ಎಲ್ಲ ಆನ್ ಇದೆ. ಏನಪ್ಪ, ನನ್ನ ಎಂಜಲ್ ಈ ರೀತಿ ಸೌಂಡ್ ಮಾಡ್ತೈತೆ. ಎಂಜಲ್ ಅಂತ ಹೆಸರು ಇಟ್ಬಿಟ್ಟಿದ್ದೀನಿ ಗೈಸ್. ನೋಡಿ, ಎಂಜಲ್ ಹೆಸರು ಈ ಗಾಡಿಗೆ ಸೂಟ್ ಆಗುತ್ತಾ ಇಲ್ಲ ಗೊತ್ತಿಲ್ಲ. ಹೆಂಗೆ ಕಾಣ್ತಾ ಇದೆ ಇದು ಮುಂದ್ಗಡೆ ಲುಕ್ ನೋಡಿ, ಹೆಂಗೆ ಕಾಣ್ತಾ ಇದೆ ಅಂತ ಹೇಳಿ. ಈ ಲುಕ್ ಹೆಂಗೆ ಕಾಣ್ತಾ ಇದೆ ಹೇಳಿ ಫಸ್ಟ್ ಆಫ್ ಆಲ್. ಮೈ ಬ್ಯೂಟಿ. ಈಗ ಈ ಲೈಟ್ ಒಂದೇ ತಾಗ್ತಾ ಇದೆ, ಅದನ್ನು ಫಾಗ್ ಲೈಟ್ ಅಷ್ಟೇ ಬರ್ತಾ ಇದೆ, ಬೀಮ್ ಲೈಟ್ ಬರ್ತಾ ಇಲ್ಲ. ಆಮೇಲೆ ಈ ಲೈಟ್ ಅಂತೂ ತಾಗ್ತಾನೇ ಇಲ್ಲ. ನಂಬರ್ ಪ್ಲೇಟ್ ಸ್ವಲ್ಪ ಬ್ಯಾಂಡ್ ಆಗಿದೆ, ಏನೋ ಅಡ್ಜಸ್ಟ್ ಮಾಡುವ, ಅದಕ್ಕೇನು ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಸೊ ನೋಡಿ, ಇದು ಟಾಪ್ ಬಾಕ್ಸು ಎಲ್ಲ ಫಿಟ್ ಇದೆ. ಏನಿಲ್ಲ, ಲಗೇಜ್ ಗಿಗೇಜ್ ಏನಿಲ್ಲ, ಎಲ್ಲ ಐಟಮ್ ನನ್ನ ಟಾಪ್ ಬಾಕ್ಸಲ್ಲೇ ಇದೆ. ಒಂದು ಅರೌಂಡ್ ಒಂದು 6-7 ದಿನದ್ದು ಟ್ರಿಪ್ ಆಗುತ್ತೆ. ಎಲ್ಲ ಬರ್ತಾ ಇರುತ್ತೆ ಲಾಗ್ ಎಲ್ಲ ನೋಡ್ತಾ ಇರಿ. ರೂಟ್ ನೋಡಿದ್ರೆ ಅಬ್ಬಬ್ಬ, ಬೆಳಗ್ಗಿನ ಜಾವ 6:40 ಆಗಿದೆ. 6:40, 6:40 ಏನೋ ಆಗಿದೆ ಆಲ್ಮೋಸ್ಟು. ಸೊ ಇಲ್ಲಿ ನೋಡಿ, ಜೈ ಆಂಜನೇಯ, ಜೈ ಹನುಮಾನ್, ಜೈ ಬಜರಂಗ್ ಬಲಿ, ಹರ್ ಹರ್ ಮಹಾದೇವ್ ಕಿ ಜೈ. ನಡೀರಿ ಗೈಸ್, ಇದೇ ರೋಡಿಗೆ ಹೋಗುವಾಗ ಇಲ್ಲಿ ಒಂದು ಕಣಿವೆ ಮಹದೇಶ್ವರ ಅಂತ ಟೆಂಪಲ್ ಇದೆ. ಆ ಟೆಂಪಲ್ ಸೋಮವಾರ ಒಂದೇ ದಿನ ಓಪನ್ ಇರುತ್ತಂತೆ. ನಾನು ಅಲ್ಲೂ ಕೂಡ ಹೋಗಿದ್ದೀನಿ. ನೀವು ಯಾರು ಬನ್ನೇರುಘಟ್ಟ, ಜಿಗಣಿ, ಎಲೆಕ್ಟ್ರಾನ್ ಸಿಟಿ ಈ ಸೈಡ್ ಯಾರಾದರೂ ಇದ್ದರೆ ಈ ಟೆಂಪಲಿಗೆ ವಿಸಿಟ್ ಮಾಡ್ಬೋದು. ಕಾಡಿನೊಳಗೆ ಒಂದು ಸುಂದರವಾದ ಜಾಗ ಅಂತಲೂ ಹೇಳ್ಬೋದು. ಅದಕ್ಕೆ ಟ್ಯಾಂಕ್ ಎಲ್ಲ ಫುಲ್ ಮಾಡಿದ್ದೀನಿ. ವಿಂಡ್ಶೀಲ್ಡ್ ಒಂದು ಹಾಕಿದ್ದೀನಿ, ಹ್ಯಾಂಡಲ್ ಬಾರ್ ಒಂದು ಹಾಕಿದ್ದೀನಿ. ನಾನೀಗ ಮೈಸೂರು ಬಂದ್ಬಿಟ್ಟಿದ್ದೀನಿ. ಮೈಸೂರು ನೋಡಿ, ಮೈಸೂರು ಸಿಗ್ನಲಲ್ಲಿ ಜಾಮ್ ಆಗಿದೆ, ಸಿಕ್ಕಾಕೊಂಡಿದ್ದೀನಿ ಬ್ರೋ ಮೈಸೂರಲ್ಲಿ. ಈಗ ನಾನು ಹೋಗ್ತಾ ಇರುವಂಗೆ ನನಗೆ ಸಾಯಂಕಾಲದ ಫೀಲ್ ಬರ್ತಾ ಇದೆ. ಒಂದು ರೊಮ್ಯಾಂಟಿಕ್ ಮೂಡು. ಅಂದರೆ ಆ ವಾತಾವರಣನೇ ಹೆಂಗಿದೆ ಗೊತ್ತಾ, ಅದು ಕ್ಯಾಮೆರಾದಲ್ಲಿ ನೋಡಿದ್ರೆ ನಿಮ್ಗೆ ಫೀಲ್ ಬರಲ್ಲ. ನೀವು ಇಲ್ಲೇ ಬಂದು ಆ ಟೈಮಲ್ಲಿ ನಿಮ್ಗೆ ಫೀಲ್ ಬರೋದು. ಆಲ್ಮೋಸ್ಟ್ 300 ಅಂದರೆ ಒಂದು 7-8 ಅವರ್ಸಿನ ದಾರಿ ಆಗುತ್ತೆ ನನಗೆ. ಬೆಳಿಗ್ಗೆ ಒಂದು 6 o'clock ನಾನು ಬಿಟ್ಟಿದ್ದೆ. ಈಗ ಆಲ್ಮೋಸ್ಟ್ 100 ಕಿಲೋಮೀಟ್ರ್ ಕವರ್ ಆಗಿದೆ. ಪೆಟ್ರೋಲ್ ಬಿಲ್ ಒಂದು 600, ಊಟದ ಬಿಲ್ ಒಂದು 100 ಅಂತ ನೋಡಿ ನಾನು ಏನೋ ಜಂಪ್ ಹೊಡೆದಿದ್ದೆ, ಹೋಗೋಣ ಬಾ ಅಂತ. ನೋಡಿದ್ರೆ ಈಗ ಮಳೆ ಬಿದ್ದು ರೋಡೆಲ್ಲ ಚಲಪಲ ಅನ್ನಿಸ್ತಿದೆ. ಮತ್ತೆ ಜಾಸ್ತಿ ಸಾಹಸ ಬರ್ತಾ ಇದೆ. ಮಳೆ ಬರ್ತಾ ಇದೆ, ಅದಕ್ಕೆ ನಾವು ಸ್ವಲ್ಪ ರೈನ್ ಜಾಕೆಟಲ್ಲಿ ಸ್ವಿಚ್ ಆಗ್ತಾ ಇದ್ದೀವಿ. ಆ್ಯಕ್ಚುಲಿ ಸೋಲೋ ಬೈಕ್ ಟ್ರಿಪ್, ಮತ್ತು ಬಜೆಟ್ ಕಮ್ಮಿ ಬಟ್ ಸಾಹಸ ಜಾಸ್ತಿ ಇದೆ. ಮಳೆಗಾಲದ ನಿಸರ್ಗದ ಜೊತೆ ಹೋಗ್ತಾ ಇದ್ದೀವಿ. ಈ ಟ್ರಿಪ್ ಒಂದು ನೈಸರ್ಗಿಕ ಸೌಂದರ್ಯತೆ ಮತ್ತು ದೇವಾಲಯಗಳ ದರ್ಶನ, ಮಳೆಗಾಲಿನಲ್ಲಿ ಮಾನ್ಸೂನ್ ಟ್ರಿಪ್ ಆಗಿರುತ್ತೆ, ಮತ್ತು ರೊಮ್ಯಾಂಟಿಕ್ ವಾತಾವರಣ ಕೂಡ ಆಗಿರುತ್ತೆ. ನೀವೇನು ಮಾಡಿ ಗೊತ್ತಾ, ಒಂದೇ ಸಲ ಹಾರಿ ಬನ್ನಿ, ಸಿಗೋಣ ಕೊಟ್ಟಿಯೂರದಲ್ಲಿ. ಲೆಟ್ಸ್ ರೈಡ್. ಎಲ್ಲಿ? ಹಾಂ, ಊರ ಹೆಸರು ಗೊತ್ತಿಲ್ಲ. ಊರ ಹೆಸರು ಗೊತ್ತಿಲ್ಲ. ನಿಮಗೆ ಗೊತ್ತಂದ್ರೆ ಬಿಡ್ತೀನಿ, ರೋಡಲ್ಲಿ ಇದೆ ಅಂದರೆ. ಹಾಂ, ಅದೇ ನೀವು ಎಲ್ಲಿ ಸ್ಟಾಪ್ ಮಾಡಿ ಅಂತ ಹೇಳಿ ಅಲ್ಲೇ ಬಿಡ್ತೀನಿ. ಓಕೆ, ತುಂಬ ಥ್ಯಾಂಕ್ಸ್, ಬಾಯ್.
ಎಲ್ಲಿ ಇದು ಯಾವ ಊರು? ಇದೇ ಊರು ಕಂಚಮಳಿ. ಹಾಂ, ಕಂಚಮಳಿ ಗೇಟ್. ಕಂಚಪಾಳಿನಾ? ಓಕೆ. ಆನೆ ಆನೆ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ. ಕೊಟ್ಟಿಯೂರ್ ಗೋಯಿಂಗ್ ಟು ಕೊಟ್ಟಿಯೂರ್. ಹಾಂ, ಕ್ಯಾಮ್ರಾ ಆಫ್ ಕರೋ. ಕ್ಯಾಮ್ರಾ ಆಫ್ ಇದೆ. ಓ ರಿಸರ್ವ್ ಫಾರೆಸ್ಟ್. ಹಾಂ, ನೋ ಪಾರ್ಕಿಂಗ್, ನೋ ಫೋಟೋಗ್ರಫಿ. ಓಕೆ, ಆಫ್ ಕರೋ. ಆಫ್ ಇದೆ. ಒಳಗಡೆ ಹಾಕಲಿ. ಗೈಸ್, ಇದು ಏನು ನೀವು ನೋಡ್ತಾ ಇದ್ದೀರಲ್ಲ, ಇದು ನಾಗರಹೊಳೆ ಫಾರೆಸ್ಟ್. ಇದು ಗಾಡಿ ಎಲ್ಲ ಗಲೀಜಾಗೋಗಿದೆ ನೋಡಿ. ನೋಡಿ, ಇಲ್ಲೂ ಡಸ್ಟು, ಇಲ್ಲೂ ಡಸ್ಟು. ನೋಡಿ, ನನ್ನ ತಲೆ ಮೇಲೆ ಕೂಡ ಉಬ್ಬಿದೆ. ಇಲ್ಲಿ ನೋಡಿ, ನಂಗೆ ಏನಾಗಿದೆ ಗೊತ್ತಾ, ಮುಂದ್ಗಡೆ ಹೊಂಡ ಇತ್ತಾ, ಹೊಂಡದಲ್ಲಿ ಹಿಂಗೆ ಗಾಡಿ ಹೋಯ್ತು ನೀರೆಲ್ಲ ಹಿಂಗೆ ಹಾರಿ ಇಲ್ಲಿ ತನಕ ಬಂದಿತ್ತು. ಇಲ್ಲಿ ನೋಡಿ, ಇಲ್ಲಿ ತನಕ ಬಂದಿತ್ತು ನೀರೆಲ್ಲ. ಸ್ವಲ್ಪ ತೊಳಿಬೇಕು ಗಾಡಿ. ನಿನ್ನೆನೇ ತೊಳೆದಿದ್ದೆ ಗಾಯ್ಸ್, ಹಂಗಾಗಿದೆ ನೋಡಿ ಈಗ ಗಾಡಿ ಫುಲ್ಲು. ಲಿಟ್ರಲಿ ನಾನು ಇವತ್ತು ಏನೇನು ನೋಡಿದೆ ಅಂದರೆ, ಜಿಂಕೆ ನೋಡಿದೆ, ಆನೆ ನೋಡಿದೆ, ಹುಲಿ ಬಂದಿತ್ತು. ಹಾಂ, ಅದು ಮತ್ತೆ ಜಿಂಕೆ ಆನೆ ನಂದು ಹಿಂಗೆ ಗಾಡಿ ಮುಂದ್ಗಡೆಯಿಂದ ಹೋಯ್ತು ಗಾಯ್ಸ್. ಇದು ನನ್ನ ಗಾಡಿ ಅಂದರೆ ಹಿಂಗೆ ಟೈರ್ ಮುಂದ್ಗಡೆಯಿಂದ ಹೋಗ್ತಾ ಇದೆ 2-3. ವಾವ್, ಇಂಥ ಎಕ್ಸ್ಪೀರಿಯನ್ಸ್ ಲಿಟ್ರಲಿ ಎಲ್ಲೂ ಆಗಿಲ್ಲ ಗಾಯ್ಸ್. ಏನು ವ್ಯೂ ನೋಡಿ ಗಾಯ್ಸ್, ಜಗತ್ತು ನೋಡ್ಬೇಕು ಗಾಯ್ಸ್. ನೋಡಿ ಏನು ಬ್ಯೂಟಿಫುಲ್ ಇದೆ ನೋಡಿ, ಪೂರಾ ನಾಗರಹೊಳೆ ಫಾರೆಸ್ಟ್. ನೋಡಿ, ಲ್ಯಾಂಬೋರ್ಗಿನಿ, ಫೆರಾರಿ. ವಾವ್, ಬುಲೆಟ್. ಲಿಟ್ರಲಿ ಗಾಯ್ಸ್, ಏನು ವ್ಯೂ ನೋಡಿ. ಬನ್ನಿ ಮತ್ತೆ ಮುಂದೆ ಹೋಗುವ. ಆ್ಯಕ್ಚುಲಿ ನಾನಲ್ಲಿ ಕ್ಯಾಮೆರಾ ಆನ್ ಮಾಡ್ತಿದ್ದೆ. ಅಲ್ಲಿ ಮೇನ್ ಅಂದರೆ ಅವ್ರು ಫಾರೆಸ್ಟ್ನವರು ಕ್ಯಾಮೆರಾ ಹಚ್ಲಿಕ್ಕೆ ಕೊಟ್ಟಿಲ್ಲ, ತೆಗೆದು ಬ್ಯಾಗಲ್ಲಿ ಇಟ್ಕೊ ಅಂದರು. ಅದು ಒಂದು. ಅದರ ನಂತರ ಮಳೆ ಜೋರು. ಈಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ ನೋಡಿ. ಈಗ ಏನು ಕಾಣ್ತಾ ಇದೆ, ಇಷ್ಟು ಮಳೆನೂ ಇಲ್ಲ. ಅವಾಗ ಫುಲ್ಲು ಮಳೆ ಇತ್ತು. ಗಾಡಿನ ನೋಡಿ, ನಾನೇ ರೇನ್ಕೋಟ್ ಹಾಕಿದ್ದೇನೆ ನೋಡಿ. ಕಾಡಲ್ಲಿ ದನಕರುಗಳು ನೋಡಿ, ಕಾಡಲ್ಲೂ ಕೂಡ ಸೂಪರ್. ಒನ್ ಆಫ್ ದ ಬೆಸ್ಟ್ ಅಡ್ವೆಂಚರ್ ಆಫ್ ದಿಸ್ ಮೈ ಲೈಫ್. ನಾನು ಬಂದಿದ್ದಕ್ಕೆ ಈಗ ಅನ್ನಿಸ್ತಿದೆ, ಬಂದಿದ್ದೆ ಒಳ್ಳೇದು ಮಾಡಿದೆ ಅಂತ. ಮಳೆ ಬಂದಿದೆ, ಅದು ಬಿಟ್ಟರೆ ಏನು ವ್ಯೂ ನೋಡಿ. ಮತ್ತೆ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ಸುಳು ಆಗ್ತಾ ಇದೆ. ಮತ್ತು ಇನ್ನೊಂದು ಏನಂದರೆ, ನಾನು ಅಲ್ಲಿಂದ ಇಲ್ಲಿ ತನಕ ಬಂದೆ ಅಟ್ಲೀಸ್ಟ್ ಒಂದು 30-40 ಕಿಲೋಮೀಟ್ರ್ ಇರಬೇಕು. ಅದು ಒಬ್ಬರು ಇಲ್ಲ. ಆ ಆನೆ ಜಿಂಕೆ ಎಲ್ಲ ಬಂದಿದ್ದವಾಗ ಒಬ್ಬರು ಇಲ್ಲ ನೋಡಿ. ನನ್ನ ಮುಂದೆ ಯಾರು ಇಲ್ಲ, ಹಿಂದ್ಗಡೆನೂ ಯಾರು ಇಲ್ಲ ಅಲ್ಲಿ. ಅದು ಕ್ಯಾಮೆರಾದಲ್ಲಿ ನೀವು ನೋಡಬೇಕಿತ್ತು. ನಂಗೆ ಇದು ಮಾಡ್ಲಿಕ್ಕಾಗಿಲ್ಲ, ಇಲ್ಲಾಂದ್ರೆ ನಾನು ಪಕ್ಕ ತೋರಿಸ್ತಿದ್ದೆ ನಿಮಗೆ. ಇಂಥ ಕಾರಲ್ಲೆಲ್ಲ ಬಂದರೆ ಉಪಯೋಗ ಇಲ್ಲ ಇಂಥ ರೋಡಿಗೆ. ಬೈಕ್ ಅಡ್ವೆಂಚರ್ ಇಸ್ ಬೆಸ್ಟ್ ಆಫ್. ಬೈಕ್ ಅಂತ ನಿಮಗೆ ಅದೇ ಬೈಕ್ ಬೇಕಂತಿಲ್ಲ, ಯಾವುದೇ ಬೈಕ್ ಇದ್ದರೆ ತಗೊಂಡು ಹೋಗೋ ಗಡ್ಸ್ ಇರಬೇಕಷ್ಟೇ. ಫುಲ್ಲು ಮಳೆ. ಈಗ ಒಂದು ರೂಮ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಈ ರೂಮು ಅದೆಲ್ಲ ಜಾಕೆಟ್ ಎಲ್ಲ ಒಣಸ್ಲಿಕ್ಕೆ ಹಾಕಿದ್ದೀನಿ ನೋಡಿ. ಇಲ್ಲಿ ಬಾಕ್ಸ್ ಇದೆ, ಇಲ್ಲಿ ನೋಡಿ, ಎಲ್ಲ ಬೆಡ್ ಎಲ್ಲ ಇಲ್ಲೇ ಬಿದ್ದಿದೆ. ಹೆಲ್ಮೆಟ್ ಎಲ್ಲ ಇಲ್ಲಿ ತೆಗೆದಿಟ್ಟಿದ್ದೀನಿ. ಸೊ ನಂದು ಪ್ಲ್ಯಾನ್ ಏನಿದೆ, ಈಗ ಊಟ ಮಾಡಿ ಇಲ್ಲೇ ಮಲಗೋದು, ಬೆಳಿಗ್ಗೆ ಒಂದು 5 ಗಂಟೆಗೆ ಎದ್ದು ಟೆಂಪಲ್ ದರ್ಶನಕ್ಕೆ ಹೋಗುವಂಥ ಪ್ಲ್ಯಾನ್ ಇದೆ. ಬಟ್ ಮಳೆ ಹೆಂಗಿದೆಯೋ ಗೊತ್ತಿಲ್ಲ ಏನಂತ. ಬೆಸ್ಟ್ ಇದೆ, ಇಲ್ಲಿಂದ ಜಸ್ಟ್ 2 ಕಿಲೋಮೀಟ್ರ್. ಬೈಕ್ ತೊಗೊಂಡು ಹೋಗ್ತೀನಿ, ಬೈಕ್ ಹೊರಗಡೆ ಇದೆ. ಓಕೆ, ಸೊ ಇವತ್ತಿಂದು ಈ ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಟಾಟಾ, ಗುಡ್ ನೈಟ್.